ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಮುದ್ರಾ ಮಂತ್ರ ತಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ಮಂತ್ರ ಮತ್ತು ಒಂದು ಮುದ್ರಾ ಒಂದು ತಂತ್ರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಮನುಷ್ಯ ಪ್ರತಿನಿತ್ಯ ತನ್ನ ಜೀವನದಲ್ಲಿ ಸೋಲ್ಬಾರ್ದು ಅನ್ನೋ ದೃಷ್ಟಿಯಲ್ಲೇ ಬದುಕ್ತಾ ಇರ್ತಾನೆ. ನಾನ್ಯಾಕೆ ಸೋಲ್ಬೇಕು ಅಂತ ಭಾಳ ಚಿಂತನೆ ಮಾಡ್ತಾನೆ. ಅಕಸ್ಮಾತ್ ಸೋತೋಗ್ಬಿಟ್ರೆ ಅವನಿಗೆ ಕೆಲವು ಟೈಮ್ ತಡ್ಕೊಳ್ಳೋ ಶಕ್ತಿ ಇರಬೇಕು, ಇಲ್ಲ ನಿಭಾಯಿಸುವಂಥ ಶಕ್ತಿ ಇರಬೇಕು, ಇಲ್ಲ ಗಳಿಸ್ಬೇಕು ಅನ್ನೋ ಒಂದು ಧೈರ್ಯ ಸ್ಥೈರ್ಯ ಬೇಕು. ಈ ಮೂರು ಇಲ್ದೋದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಬ್ಬ ಮನುಷ್ಯ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡ್ತಾನೆ. ಬಿಗಿನಿಂಗ್ನಲ್ಲೂ ಶುರುವಾಗಿ ಚೆನ್ನಾಗಿತ್ತು, ಕೆಲಸ ಮಾಡುವಾಗ ಮಧ್ಯದಲ್ಲೂ ಚೆನ್ನಾಗಿತ್ತು, ಕಂಪ್ಲೀಟು ಆಗಿಬಿಡ್ತು ಆ ಕೆಲಸ. ಆದರೆ ಅದರಿಂದ ಲಾಭನೇ ಇರಲ್ಲ, ಸುಖನೇ ಸಿಗೋದಿಲ್ಲ. ಹೀಗಾಗಿ ಮನುಷ್ಯನಿಗೆ ಕಷ್ಟಪಟ್ಟು ಓದ್ದೆ, ಎಕ್ಸಾಮಲ್ಲಿ ಪಾಸ್ ಬರದೆ, ರಿಸಲ್ಟು ಬಂತು, ಆದರೆ ನಾನು ಅಂದ್ಕೊಂಡಂಗೆ ರಿಸಲ್ಟ್ ಬರಲೇ ಇಲ್ಲ, ಜಸ್ಟ್ ಪಾಸ್ ಆಗಿಬಿಟ್ಟೆ. ನಾನು ಅಂದ್ಕೊಂಡಿದ್ದೆ 80-90 ಮಾರ್ಕ್ಸ್ ಬರುತ್ತೆ ಅಂತ, ಆದರೆ ನನಗೆ ಬಂದಿದ್ದೇನು 35 ಮಾರ್ಕ್ಸ್. ಇಷ್ಟೇನಾ ನನಗೆ ಪ್ರತಿಫಲಕ್ಕೆ ಅನ್ನೋದೊಂದು ಚಿಂತೆ ಬಂದುಬಿಡುತ್ತೆ. ಬೆಳಗ್ಗೆ ಎದ್ದೋಗ್ತಾನೆ, ಪಾಪ ಅಂಗಡಿ ಓಪನ್ ಮಾಡ್ತಾನೆ. ಬೆಳಗ್ಗೆ ಎಲ್ಲ ಅಂಗಡಿನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ವ್ಯಾಪಾರ ಶುರು ಮಾಡ್ತಾರೆ. ಬೆಳಗ್ಗೆ ಶುರುವಾದ ವ್ಯಾಪಾರ ಸಂಜೆವರೆಗೂ ಇವತ್ತು ಹೆಂಗಾರ ಮಾಡಿ ನನ್ನ ಅಂಗಡಿ ರೆಂಟು, ಲೈಟ್ ಬಿಲ್ಲು, ಅಂಗಡಿ ಒಳಗೆ ಕೆಲಸ ಮಾಡೋ ಕೂಲಿ ಆಳುಗಳದ್ದು ಬಿಲ್ಲು, ಸ್ಯಾಲ್ರಿ ಇವೆಲ್ಲ ಕಳ್ಕೊಂಡು ನನಗೊಂದು 2,000 ರೂಪಾಯಿ 1,000 ರೂಪಾಯಿ ಬಂದರೆ ನನ್ನ ಮನೆ ಸಂಸಾರಕ್ಕೆ ಅನುಕೂಲ ಆಗತ್ತೆ ಅನ್ನೋ ಮಟ್ಟದಲ್ಲಿ ಒಬ್ಬ ವ್ಯಾಪಾರಸ್ಥ ಲೆಕ್ಕಾಚಾರ ಹಾಕೊಂಡು ಬಿಸ್ನೆಸ್ ಮಾಡಕ್ಕೆ ಶುರು ಮಾಡ್ತಾನೆ. ಅವನಿಗೇನಾಗುತ್ತೆ, ವ್ಯಾಪಾರ ಆಯಿತು, ಅಂಗಡಿ ಬಾಡಿಗೆ ಕಟ್ಟಕ್ಕಾಯ್ತು, ಕೆಲಸದವ್ರಿಗೆ ಸಂಬಳ ಕೊಡೋಷ್ಟಾಯಿತು, ಅವತ್ತಿನ ಏನು ಬಂಡವಾಳ ಹಾಕಿದ್ದು ಅಷ್ಟು ಬಂತ ಅದವಿನ ಅವ್ನು ಅನ್ಕೊಂಡಾಗೆ ಒಂದು 2,000-3,000 ಪ್ರಾಫಿಟ್ ಬರಲೇ ಇಲ್ಲ ಅವತ್ತಿನ ದಿವಸ ಬಿಸ್ನೆಸ್. ಅಂದರೆ ವ್ಯಾಪಾರ ಆಯಿತು, ಲಾಭ ಹೆಚ್ಚಿಗೆ ಬರಲಿಲ್ಲ, ಚೆನ್ನಾಗಿ ಓದ್ದ, ಆದರೆ ಹೆಚ್ಚಿಗೆ ಮಾರ್ಕ್ಸ್ ಬರಲಿಲ್ಲ, ಜಸ್ಟ್ ಪಾಸ್ ಆದ. ಒಂದು ಹುಡುಗ ಸುಮಾರು ಒಂದು 50 ಹೆಣ್ಣು ಹೋಗಿದ್ದಾನೆ ನೋಡೋಕ್ಕೆ, ಮದುವೆ ಮಾಡ್ಕೋಬೇಕು ಅಂತೇಳಿ. ಈ ಹುಡುಗಿ ಸರಿ ಇಲ್ಲ, ಆ ಹುಡುಗಿ ಸರಿ ಇಲ್ಲ, ಅವಳು ಸರಿ ಇಲ್ಲ, ನನಗೆ ಆ ಥರ ಇಷ್ಟ ಆಯಿತು, ಆ ಥರ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಎಲ್ಲ ಹುಡುಗಿರು ನೋಡಿ ಕೊನೆಗೆ ಯಾವುದೋ ಒಂದು ಹುಡುಗಿ ನೋಡ್ಬಿಟ್ಟು ಚೆನ್ನಾಗಿದ್ದಾಳೆ ಇವಳು, ನಾನು ನೋಡಿದಂತೆ ಎಲ್ಲ ಹುಡುಗಿಲು ತುಂಬ ಚೆನ್ನಾಗಿ ಕಾಣ್ತಾಳೆ, ಹೈಟು ವೆಯ್ಟು ಕಲ್ಲರು ಎಲ್ಲದರಲ್ಲೂ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವಳನ್ನ ಒಪ್ಕೊಂಡ್ಬಿಡ್ತಾನೆ. ಮದುವೆನೂ ಆಗೋಯ್ತು. ಮದುವೆ ಆದ್ಮೇಲೆ ಗೊತ್ತಾಗತ್ತೆ ನಾನು ಮಾಡ್ಕೊಂಡು ದೊಡ್ಡ ಮಹಾ ತಪ್ಪು ಇವಳನ್ನ ಅಂತ. ಇದು ವಿವಾಹದಲ್ಲಿ ಬಂದಂತ ಒಂದು ಭಾಗ್ಯ. ಓದೋದಲ್ಲಿ ಎಲ್ಲ ಓದ್ದ 80-90 ತಗೋತಾನೆ ನನ್ನ ಮಗ ನೋಡಿದ್ರೆ ಜಸ್ಟ್ ಪಾಸ್ ಆಯ್ತು. ಅವನು ಓದೋ ಭಾಗ್ಯ ಹಂಗಿತ್ತು. ವ್ಯಾಪಾರದಲ್ಲಿ ಭಾಗ್ಯ, ಎಲ್ಲ ಚೆನ್ನಾಗಿ ದುಡಿತಾ ಇದ್ದಾನೆ, ಬೆಳಗ್ಗೆಯಿಂದ ಸಂಜೆವ್ರು ನೋಡೋ ಲಾಭನೇ ಬರ್ತಿಲ್ಲ, ಅಲ್ಲಿ ದುಡಿದು ಅಲ್ಲಿಗೆ ಮ್ಯಾಚ್ ಆಗ್ತಿದೆ. ಕೃಷಿ ವ್ಯವಸಾಯ, ರೈತ ಚೆನ್ನಾಗೆಲ್ಲ ಕಷ್ಟಪಟ್ಟು ಹುಳ್ತಾನೆ, ಕಳೆ ಕಿತ್ತು ಹಾಕ್ತಾನೆ, ಬೆಳಿತಾನೆ, ಗೊಬ್ಬರ ಹಾಕ್ತಾನೆ, ನೀರೆಲ್ಲ ಹಾಯಿಸ್ತಾನೆ, ಎಲ್ಲ ಮಾಡ್ತಾನೆ. ಅವನು ಅನ್ಕೋತಾನೆ ನನಗೆ 50 ಮೂಟೆ ಇವತ್ತು ಭತ್ತ ಬರಬೇಕು ಈ ಸಲ ಅಂತ, ಒಂದು 50 ಟನ್ ಕಬ್ಬು ಬರಬೇಕು ಅಂತ ಅನ್ಕೋತಾನೆ. ನೋಡ್ರೆ 50 ಟನ್ ಕಬ್ಬು ಜಾಗದಲ್ಲಿ ಒಂದು 10 ಟನ್ ಬಂತು, ಇನ್ನು 40 ಟನ್ನು ಲಾಸ್. 50 ಮೂಟೆ ಭತ್ತ ಬರಬೇಕಾದ ಜಾಗದಲ್ಲಿ ಕೇವಲ ಒಂದು 20 ಮೂಟೆ ಬಂತು, 30 ಬರಲೇ ಇಲ್ಲ. ಅಲ್ಲಿಗೆ ಹಂಗಂತ ಅವನು ಜಿಗುಪ್ಸೆ ಪಡಕ್ ಶುರು ಮಾಡಿಬಿಡ್ತಾನೆ. ಆದ್ರೆ ಇಲ್ಲಿ ಏನಾಗಿದೆ, ವ್ಯವಸಾಯ ಮಾಡ್ದ, ಅವನು ಅನ್ಕೊಂಡಂಗೆ ಪ್ರಾಫಿಟ್ ಬರಲಿಲ್ಲ, ಕಬ್ಬು ಬೆಳೆದ, ಅವನು ಅನ್ಕೊಂಡಂಗೆ ಆಗಲಿಲ್ಲ. ಮನೆಯೆಲ್ಲ ಕಟ್ಟಿಸ್ತಾ, ಚೆನ್ನಾಗಿ ಮನೆ ಕಟ್ಟ ಯೋಗ ಇದೆ ಅವನಿಗೆ, ಕಟ್ಟಿಸ್ತಾ ನೋಡಿದ್ರೆ ನಂಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಬಾಡಿಗೆ ಬರೋಷ್ಟು ಮನೆ ಕಟ್ಸಿದ್ದಾನೆ, ಒಂದು 5 ಮನೆ ಕಟ್ಸಿದ್ದಾನೆ. ಆದ್ರೆ ಮನೆ ಬಾಡಿಗೆಗೆ ಯಾರೂ ಬರ್ತಾನೇ ಇಲ್ಲ. 2 ಲಕ್ಷ ತಿಂಗಳು ಬರೋ ಬಾಡಿಗೆ ದುಡ್ಡು ಎಲ್ಲೋ ಒಂದು 60-70 ಸಾವಿರ ಬರ್ತಿದೆ. ಅಂದ್ರೆ ಬರ್ತಿದೆ. ಮದುವೆ ಆಗೋ ಭಾಗ್ಯವಾಯ್ತು, ಮದುವೆ ಆದ, ಆದ್ರೆ ಭಾಗ್ಯ ಸುಖ ಇಲ್ಲ. ವ್ಯವಸಾಯ ಮಾಡೋ ಭಾಗ್ಯ ಇದೆ, ಮಾಡ್ದ, ಆದ್ರೆ ಆ ವ್ಯವಸಾಯದ ಭಾಗ್ಯದ ಸುಖ ಇಲ್ಲ. ಹುಡುಗಿನೆಲ್ಲ ನೋಡ್ದ, ನೋಡಿದ ತಕ್ಕಂತೆ ಅವ್ನಿಗೆ ಯಾವ್ದೋ ಖುಷಿಯಲ್ಲಿ ಯಾವುದೋ ಒಂದು ಅನ್ಕೊಂಡಂಗೆ ಮದುವೆ ಮಾಡ್ಕೊಂಡ, ಕೊನೆ ಮದುವೆ ಆದ್ಮೇಲೆ ಡೈವರ್ಸ್ ಆಯ್ತು. ಭಾಗ್ಯ ಇಲ್ಲ, ಮದುವೆ ಸುಖದ ಭಾಗ್ಯ ಇಲ್ಲ. ವ್ಯಾಪಾರಸ್ಥನಿಗೆ ವ್ಯಾಪಾರದಲ್ಲಿ ಭಾಗ್ಯ ಇಲ್ಲ, ವ್ಯಾಪಾರ ಆಗ್ತಿದೆ, ಮೋಸ ಇಲ್ಲ. ಹಾಗೆ ಪ್ರತಿಯೊಂದು ನಮ್ಮ ಜೀವನದ ಕ್ಷೇತ್ರದಲ್ಲಿ, ಬದುಕು ಅನ್ನೋ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ವ್ಯವಸಾಯ ಮಾಡ್ತಾನೆ,
ಅಥವಾ ಬೇರೆ ಏನೋ ಬಿಸ್ನೆಸ್ ಮಾಡ್ತಾನೆ. ಯಾರೋ ಒಬ್ರು ಹೆಂಗಸು ಬಂದ್ಬಿಟ್ಟು ನಾನು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೀನಿ, ನನಗೆ ತಿಂಗಳಿಗೆ 25,000 ರೂಪಾಯಿ ಖರ್ಚಿದೆ, ಬಾಡಿಗೆ ಮತ್ತೆ 2-3 ಜನ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ಆದ್ರೆ ಎಲ್ಲ ಚೆನ್ನಾಗಿ ಗಿರಾಕಿ ಬರ್ತಾರೆ, ಆದ್ರೆ ನಂಗೆ ಸೇವ್ ಮಾಡಕ್ಕೆ ಆಗ್ತಿಲ್ಲ, ಅಲ್ಲಿ ದುಡ್ದಿದ್ದು ಅಲ್ಲೇ ಆಗ್ತಿದೆ, ನಂಗೆ ಸೇವೆ ಮಾಡಕ್ ಆಗ್ತಿಲ್ಲ ಅಂತ. ತಿಂಗಳಿಗೆ 50,000 ರೂಪಾಯಿ ಸಂಬಳ ತಗೋತೀನಿ ಅಂತ ಒಬ್ಬ ಬಂದು ಹೇಳ್ತಾನೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಆದ್ರೆ ನನಗೆ ಉಳಿತಾನೆ ಇಲ್ಲ, ದುಡ್ಡು ಎಲ್ಲೋಗ್ತಿದೆ ಗೊತ್ತಿಲ್ಲ, ಕಷ್ಟಪಟ್ಟು ದುಡಿತೀನಿ, ಮನೆ ಬರ್ತೀನಿ, ಮನೆ ಬಾಡಿಗೆ ಅಂತೆ, ಲೈಟ್ ಬಿಲ್ಲು, ವಾಟರ್ ಬಿಲ್ಲು, ಹಾಲೊಂದು, ಪೇಪರ್ದು, ಮತ್ತೆ ಯಾರೊಬ್ರು ದಿನಕ್ಕೆ ಅಥವಾ ಒಂದು ದಿವಸಕ್ಕೆ ಒಂದು ಕಾಯಿಲೆ, ಒಂದ್ಸಲ ಅಡ್ಮಿಟ್ ಆದ್ರೆ 2-3 ಲಕ್ಷ ರೂಪಾಯಿ ಹಾಸ್ಪಿಟ್ಲ್ಗೆ ತಗೊಂಡು ಕಟ್ತಾ ಇದ್ದೀನಿ. ಹೀಗಾಗಿ ನಾವು ತಗೊಳ್ಳೋ ಸಂಬಳ ಎಲ್ಲ ಖರ್ಚಾಗ್ತಿದೆ, ಅಲ್ಲಿಗೆ ಮ್ಯಾಚ್ ಆಗ್ತಿದೆ, ನನಗೆ ಉಳಿಸೋ ಅಂತ ಭಾಗ್ಯನೇ ಇಲ್ಲ. ಉಳಿಸಿ ಒಂದು ಸೈಟ್ ತಗೊಳ್ಳೋಣ, ಸ್ವಲ್ಪ ದುಡ್ಡು ಉಳಿಸ್ಬಿಟ್ಟು ಏನೋ ಒಂದು ಕಾರ್ ತಗೊಳ್ಳೋಣ ಅಂತ ಬಹಳಷ್ಟು ಟ್ರೈ ಮಾಡ್ತಾ ಇದ್ದೀನಿ, ನಂಗೆ ಸೇವಿಂಗ್ಸೇ ಆಗ್ತಾ ಇಲ್ಲ, ಏನ್ ಮಾಡೋದು ನಾನು ಅಂತ ಒಬ್ಬ ಪ್ರಶ್ನೆ ಕೇಳ್ದ. ಇನ್ನೊಂದು ದೊಡ್ಡ ಡಾಕ್ಟರ್ ಅವರು, ಪಾಪ ಅವರು ಸ್ವಂತ ಕ್ಲಿನಿಕ್ ಇಟ್ಕೊಂಡಿದ್ದಾರೆ, ಹಾಗೆ ಅಕ್ಕಪಕ್ಕದ ಹಾಸ್ಪಿಟಲ್ ಹೋಗ್ಬಿಟ್ಟು ಸರ್ವಿಸ್ ಮಾಡ್ತಾರೆ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಕಡೆ ಹೋಗಿ ಟ್ರೀಟ್ ಮಾಡ್ಕೊಂಡ್ ಬರ್ತಾರೆ, ವಿಸಿಟಿಂಗ್ ಡಾಕ್ಟ್ರು. ಅವ್ರ ಕ್ಲಿನಿಕಲ್ಲೂ ದುಡಿತಾರೆ ಚೆನ್ನಾಗಿ, ಎಲ್ಲ ಆಗತ್ತೆ. ಮನೆಗೆ ಬಂದ್ರೆ ದುಡ್ಡು ತಗೊಂಬರೋಷ್ರೊಳಗೆ ಏನೆಲ್ಲ ಒಂದು ಕಾರ್ ಪಂಚರ್ ಅಂತೆ, ಆಕ್ಸಿಡೆಂಟ್ ಆಯ್ತಂತೆ, ಹೀಗೆ ಪ್ರತಿ ತಿಂಗಳು ಒಂದೆಲ್ಲ ಒಂದು ರೀತಿಯಲ್ಲಿ ದುಡ್ಡು ನೋಡ್ತೀನಿ ನಾನು, 2 ಲಕ್ಷ 3 ಲಕ್ಷ ತಿಂಗಳಿಗೆ, ಆದ್ರೆ ಮನೇಲಿ ಸೇವಿಂಗ್ಸೇ ಆಗ್ತಿಲ್ಲ, ಹೆಂಗ್ ಖರ್ಚಾಗ್ತಿದೆ ಹೇಳಿಲ್ಲ. ಈ ಮಂತ್ ಯಾವುದೋ ಒಂದು ಖರ್ಚಿಲ್ಲಪ್ಪ, ಆರಾಮಾಗಿದ್ದೀನಿ ಅಂತ ಅನ್ನೋಷ್ಟ್ರೊಳಗೆ ಕಾರ್ EMI ಕಟ್ಟಬೇಕು, ಮನೆ ಲೋನ್ ತಗೊಂಡು ಕಟ್ಸಿದ್ದೀನಿ, ಆ ಬ್ಯಾಂಕ್ಗೆ ಲೋನ್ಗೆ EMI ಕಟ್ಟಬೇಕು, ಸಾಲ ಬಡ್ಡಿ ಸಮೇತ ಕಟ್ತಾ ಇದ್ದೀನಿ, ಹೀಗೆ ಕೈಲಿ ಉಳಿತಾನೆ ಇಲ್ಲ, ಏನ್ ಮಾಡೋದು ಅಂತ. ಬಂಡವಾಳ ಹಾಕಿ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ದಿನನಿತ್ಯ, ಆದ್ರೆ ಬಂಡವಾಳ ಹಾಕಿದ್ದೀನಿ, ವ್ಯಾಪಾರ ಆಗ್ತಿದೆ, ಅದಂಗೆ ಲಾಭನೇ ಬರ್ತಿಲ್ಲ, ಅಲ್ಲಿ ಖರ್ಚಿಗೆ ಮ್ಯಾಚ್ ಆಗ್ತಾ ಇದೆ, ಅವತ್ತು ಜೀವನಕ್ಕೆ ಹೆಂಗ್ ಬೇಕೋ ಹಂಗೆ ನಡೆದೋಗ್ತಾ ಇದೆ ಅನ್ನೋದನ್ನ ಬಹಳಷ್ಟು ಜನ ಬಂದ್ರು. ಇದಕ್ಕೆ ಏನ್ ದೋಷ, ಇದಕ್ಕೆ ಯಾಕೆ ಈ ತರ ಆಗ್ತಿದೆ ಅಂತ ಪತ್ತೆ ಹಚ್ಚಿದಾಗ ಆ ವರ್ಷದಲ್ಲಿ ನಡೀತಕ್ಕಂಥ ವಿಂಶೋತ್ತರ ದಶಾಭುಕ್ತಿ ನೋಡಿದಾಗ ಶುಕ್ರ ಮತ್ತೆ ಶನಿ ಒಂದು ಪ್ರಭಾವದಿಂದ ಈ ದೋಷಗಳು ನಡೀತದೆ. ಆದ್ರಿಂದ ನನ್ಗೆಲ್ಲಾ ಭಾಗ್ಯ ಕೊಟ್ಟಿದ್ದಾನೆ, ವ್ಯಾಪಾರ ಮಾಡೋ ಬುದ್ಧಿ ಗೊತ್ತು, ಕಲೆ ಗೊತ್ತು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತು, ಓದೋದ್ ಗೊತ್ತು, ದಡ್ಡ ಏನಲ್ಲ ನಾನು, ಅತಿ ದಡ್ಡನೂ ಅಲ್ಲ, ಚೆನ್ನಾಗಿ ಓದ್ತೀನಿ, ಆದ್ರೆ ನಾನು ಅನ್ಕೊಂಡಷ್ಟು ಮಾರ್ಕ್ಸ್ ಬರ್ತಿಲ್ಲ, ನಾನು ಅನ್ಕೊಂಡಷ್ಟು ಲಾಭ ಬರ್ತಿಲ್ಲ, ನಾನು ಅನ್ಕೊಂಡಂತ ಹುಡುಗಿ ಸಿಕ್ಕಿಲ್ಲ, ನಾನು ಅನ್ಕೊಂಡಂತ ಹುಡುಗ ಸಿಕ್ಕಿಲ್ಲ, ನಾನು ಅನ್ಕೊಂಡಾಗೆ ವ್ಯವಸಾಯ ಆಗ್ಲಿಲ್ಲ, ಬೆಳೆ ಬರಲಿಲ್ಲ, ನಾನು ಅನ್ಕೊಂಡ್ತಾರ ಯಾವ್ದೇ ರೀತಿ ಏನ್ ಅನ್ಕೊಂಡು ಅದ್ ಪ್ರಕಾರ ಮಾಡಕ್ಕಾಗ್ತಿಲ್ಲ, ಬಾಡಿಗೆ ಮನೆ ಬಂದಿಲ್ಲ, ಮನೆಯೆಲ್ಲ ಖಾಲಿ ಬಿದ್ದಿದೆ, ಅಂಗಡಿಗಳು ಖಾಲಿ ಇದೆ, ಹಾಗಾದ್ರೆ ನಾನು ಹೆಂಗ್ ಬದುಕಬೇಕು, ಇದನ್ನ ನಂಬ್ಕೊಂಡೆ ಜೀವನ ಮಾಡ್ತಿರೋದು ನಾನು, ನನ್ಗೆ ಏನ್ ಮಾಡೋದು, ಭಗವಂತ ಎಲ್ಲಾ ಭಾಗ್ಯ ಕೊಟ್ಟಿದ್ದಾನೆ, ಅದ್ರಲ್ಲಿ ಆನಂದ ಕೊಟ್ಟಿಲ್ಲ, ಅದ್ರ ಅಭಿವೃದ್ಧಿ ಕೊಟ್ಟಿಲ್ಲ. ಆ ಅಭಿವೃದ್ಧಿ ಆನಂದ ಅಂದ್ರೆ ಏನು, ಸೇವ್ ಮಾಡೋದು ಅಂತ ಅರ್ಥ. ಈ ಎರಡೂ ಯಾವಾಗ ಕಳ್ಕೊಂಡ್ಬಿಡ್ತಾನೋ, ಶುಕ್ರ ಮತ್ತೆ ಶನಿ ನೀಚನಾದಾಗ ಅವನಿಗೆ ಒಂದೊಂದ ಎಲ್ಲ ಆಸೆ ತೋರಿಸ್ತಾನೆ, ಆದ್ರೆ ಉಳ್ಸಕ್ ಬಿಡಲ್ಲ. ಕಾರ್ ಕೊಡ್ತಾನೆ, ಆಕ್ಸಿಡೆಂಟ್ ಮಾಡಿಸ್ತಾನೆ, ರಿಪೇರಿ ಕಳಿಸ್ತಾನೆ, ಮದುವೆ ಮಾಡಿಸ್ತಾನೆ, ಡೈವರ್ಸ್ ಮಾಡಿಸ್ತಾನೆ, ಓದಕ್ ಬಿಡ್ತಾನೆ, ಓದಿಸ್ತಾನೆ ಚೆನ್ನಾಗೆ, ಅದು ಜಸ್ಟ್ ಪಾಸ್ ಆಗ್ತಿಲ್ಲ, ಫೇಲ್ ಮಾಡಿಸ್ಬಿಡ್ತಾನೆ, ಏನೆಲ್ಲ ಆಟ ಆಡ್ತಾರೆ ಗ್ರಹಗಳು. ಹಾಗಿದ್ಮೇಲೆ ಇವ್ರಿಗೆಲ್ಲ ಜೀವನದಲ್ಲಿ ಒಂದು ಆನಂದ, ಒಂದು ಸಂತೋಷ, ಮತ್ತೆ ಆ ಭಾಗ್ಯಗಳು, ವಿದ್ಯಾ ಭಾಗ್ಯ, ವ್ಯವಸಾಯದಲ್ಲಿ ಭಾಗ್ಯ, ಮನೆ ಕಟ್ಟೋ ಭಾಗ್ಯ, ಮದುವೆ ಆಗೋ ಭಾಗ್ಯ, ಎಲ್ಲಾ ಭಾಗ್ಯದಲ್ಲೂ ಆನಂದ ಸುಖ ಸಿಗಬೇಕು. ಮತ್ತೆ ಅವ್ರು ಅನ್ಕೊಂಡಿದ ಪ್ರಕಾರ ಸೇವ್ ಮಾಡಬೇಕು, ಉಳಿಸ್ಬೇಕು. ಒಬ್ಬ ವ್ಯಕ್ತಿ ತಿಂಗಳಿಗೆ 10,000 ರೂಪಾಯಿ ಸಂಬಳ ತಗೋತಾನೆ, 10,000 ರೂಪಾಯಿ ಸಂಬಳ ತಗೋತಾನೆ, ಆದ್ರೆ 5,000 ರೂಪಾಯಿ ಎಕ್ಸ್ಟ್ರಾ ಸಾಲ ಮಾಡ್ತಿರ್ತಾನೆ ಪ್ರತಿ ತಿಂಗಳು. 10,000 ರೂಪಾಯಿ ಸಂಬಳ, 5,000 ರೂಪಾಯಿ ಎಕ್ಸ್ಟ್ರಾ ಸಾಲ, ಪ್ರತಿ ತಿಂಗಳು ಅವ್ರಿಗೂ 5,000 ರೂಪಾಯಿ ಸಾಲ ಮಾಡ್ಕೊಂಡು ಹೋಗ್ತಾನೆ, 10,000 ರೂಪಾಯಿ ಸಂಬಳ ಬರ್ತದೆ. ಆ 5,000 ರೂಪಾಯಿ ಸಾಲ ಮಾಡ್ಬೇಕಾದ್ರೆ ಅವ್ನಿಗೆ ಏನಿರ್ಬೋದು ವ್ಯಯ ಅಂದ್ರೆ ಏನು, ಖರ್ಚು. ಹಾಗಾದ್ರೆ ದುಡ್ದಿದೆಲ್ಲ ಸಾಲಕ್ಕೆ ಹೋಗ್ತಾ ಇದೆ, ಒಂದು ಬಟ್ಟೆ ಹಾಕೊಳಂಗಿಲ್ಲ, ಒಂದು ಗಾಡಿ ತಗೊಳಂಗಿಲ್ಲ, ಒಂದು ಶೋಕಿ ಮಾಡೋಂಗಿಲ್ಲ, ಅಪ್ಪ ಅಮ್ಮಂಗೆ ಏನ್ ಕೊಡ್ತಾ ಇಲ್ಲ, ಸೇವಿಂಗ್ಸ್ ಮಾಡ್ತಿಲ್ಲ, ಅಲ್ಲಿದಲ್ಲೇ ಮ್ಯಾಚ್ ಆಗ್ತಿದೆ, ತಾನು ದುಡ್ದಿದ್ದು ಅಲ್ಲಿಗೆ ಮ್ಯಾಚ್ ಆಗ್ತಿದೆ. ಆದ್ರೆ ಭಾಗ್ಯೋಧ್ಯಯ ಆಗ್ತಿಲ್ಲ, ಭಾಗ್ಯದಲ್ಲಿ ಭಾಗ್ಯ ಉತ್ಪತ್ತಿ ಆಗ್ತಿಲ್ಲ, ಸಂಪಾದನೆ ಇನ್ನೂ ಹೆಚ್ಚಿಗೆ ಪ್ರಾಫಿಟ್ ಬರ್ತಿಲ್ಲ, ನಾನು ಗಳಿಸಿದಂತದಲ್ಲಿ ಆದಾಯದಲ್ಲಿ ಇನ್ನೂ ಹೆಚ್ಚಿಗೆ ಸೇವ್ ಮಾಡಿ ಖರ್ಚೆಲ್ಲ ಕಳೆದು ನನಗೆ ಒಂದಿಷ್ಟು ಉಳಿಬೇಕು, ಇಷ್ಟು ಪ್ರಾಪರ್ಟಿ, ಆ ಒಂದು ಪ್ರಾಪರ್ಟಿ ಅಥವಾ ಯಾವುದೋ ಒಂದು ಆಸ್ತಿನೋ ಅಥವಾ ಏನೋ ಒಂದು ಮಾಡ್ತಿದೀವೋ ಅದನ್ನು ಉಳಿಬೇಕು ಅಂತ ನಾವು ಲೆಕ್ಕಾಚಾರ ಹಾಕಕ್ಕೆ ಹೋದಾಗ ಕಳ್ಕೊಳ್ತಾನೆ ಇದ್ದೀವಿ, ವ್ಯಯ ಆಗ್ತಾನೆ ಇದೆ. ಅದರಿಂದ ಇಲ್ಲಿ ವ್ಯಯಕಾರಕರು, ಖರ್ಚು ಮಾಡಿಸುವಂತ ಗ್ರಹಗಳು ಆ ಎರಡು ದಶಾಭಕ್ತಿ ಪಿರಿನಲ್ಲಿ ಶುಕ್ರ ಮತ್ತೆ ಶನಿಯರ ಒಂದು ಸಂಯೋಗದಿಂದ ಆ ವರ್ಷ ಪೂರ್ತಿ ಅವರ ಒಂದು ದಶಾ ಮುಗಿಯೋವರೆಗೂ ಏನಾಗತ್ತೆ,
ಈ ರೀತಿ ದುಂದು ಖರ್ಚು ಮಾಡಿಸ್ತಾನೆ, ಆದಾಯ ಬರ್ಸಿ ದುಂದು ಖರ್ಚು ಮಾಡಿಸಿ ಸೇವಿಂಗ್ಸೇ ಮಾಡೋಕ್ಕಾಗೋದಿಲ್ಲ. ಈ ಥರದಂಥ ಜಾತಕಗಳು ಕೋಟ್ಯಾಂತರ ಜನ ನಮ್ಮ ಸಮಾಜದಲ್ಲಿದ್ದಾರೆ. ನಾವು ಆಗಾಗ ಹೇಳ್ತೀವಿ, ಏನು ದುಡ್ದೇನೋ, ಎಷ್ಟ ದುಡಿತೀನಿ, ಕೈ ತುಂಬ ದುಡಿತೀನಿ, ಆದರೆ ಸೇವಿಂಗ್ಸೇ ಆಗ್ತಿಲ್ಲ ಅಂತ ಪಾಪ ಎಷ್ಟೋ ಜನ ಹೇಳ್ಕೊತಾರೆ. ಚೆನ್ನಾಗಿ ಕಷ್ಟಪಟ್ಟು ವ್ಯವಸಾಯ ಮಾಡ್ತೀವಿ, ಮಳೆ ಬಂತು, ಬೆಳೆ ಆಯಿತು, ಆದರೆ ಇನ್ನೇನು ಕೂದಾದ್ಮೇಲೆ ನೋಡಿದ್ರೆ ನಾವು ಅನ್ಕೊಂಡಷ್ಟೇ ಬೆಳೆ ಬರಲಿಲ್ವಲ್ಲ, ಯಾರ ಕಣ್ಣು ದೃಷ್ಟಿ ಬಿತ್ತೋ, ಯಾರ ಕೆಟ್ಟ ದೃಷ್ಟಿ ಆಯಿತೋ, ಯಾರು ಮಾಟ ಮಂತ್ರ ಮಾಡಿಸ್ಬಿಟ್ರಾ, ಅಥವಾ ಏನೋ ತೊಂದರೆ ಇದೆಯಾ, ಏನೋ ಶಾಪ ಇದೆಯಾ, ಏನಾದ್ರು ಪಾಪ ಇದೆಯಾ ಅನ್ನೋ ಮಟ್ಟದಲ್ಲಿ ನಾವು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಈ ಎಲ್ಲಾ ಗೊಂದಲಕ್ಕೆ ಕಾರಣ ನಾನು ಆಗ್ಲೇ ಹೇಳಿದೆ, ಪೂರ್ವಜನ್ಮದ ಪಾಪ, ಪೂರ್ವಜನ್ಮದ ಕರ್ಮ. ನಾವು ಯಾವ ಕೆಲಸದಲ್ಲಿ ಮಾಡ್ತಾ ಇದೀವಿ, ಈ ಜನ್ಮದಲ್ಲಿ, ಈಗ ನಾನು ವ್ಯವಸಾಯ ಮಾಡ್ತಿರ್ತೀನಿ ಅಂತ ಇಟ್ಕೊಳ್ಳಿ. ಈ ಏಜಲ್ಲಿ ನಾನು 40ನೇ ವಯಸ್ಸಲ್ಲಿ ವ್ಯವಸಾಯ ಮಾಡಕ್ ಶುರು ಮಾಡಿದಾಗ, ಅದೇ 40ನೇ ವಯಸ್ಸು ಓದ್ ಜನ್ಮದಲ್ಲಿ ಆ ವೃತ್ತಿನಲ್ಲಿ ನಾನು ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ, ಅನ್ಯಾಯ ಮಾರ್ಗದಲ್ಲಿ ನಮ್ಮ ನಡ್ಕೊಂಡಿದ್ರೆ, ಈಗ ಈ ಜನ್ಮದಲ್ಲಿ ಎಲ್ಲ ಬರುತ್ತೆ, 50 ಮೂಟೆ ಬರೋ ಜಾಗದಲ್ಲಿ 10 ಮೂಟೆ ಬಂದ್ಬಿಡುತ್ತೆ. ಶಾಸ್ತ್ರಕ್ಕೆ ವ್ಯವಸಾಯ ಅಂತ ಮಾಡ್ದ, ಶಾಸ್ತ್ರಕ್ಕೆ ಭತ್ತ ಬಂತು, 10 ಟನ್ ಕಬ್ಬು ಬಂತು, ಈ 40 ಟನ್ ಲಾಸು. ಯಾಕೆ? ಈ 40 ಟನ್ ಮೋಸ ಮಾಡಿದ್ದವನು. ಈ ರೀತಿ ಅನ್ಯಾಯ ದ್ರೋಹ ಮಾಡಿದ್ದನ್ನ ಯಾರು ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಅನ್ಕೊಂಡ್ಬಿಟ್ಟಿದೀವಿ ಈ ಜನ್ಮದಲ್ಲಿ ಎಲ್ರಿಗೂ ಮೋಸ ಮಾಡ್ಬಿಟ್ಟು ಬದುಕ್ಬೋದು ಅಂತ. ಈಗ ಬದುಕ್ಬೋದು, ಆದ್ರೆ ನೆಕ್ಸ್ಟ್ ಬರ್ತ್ ಅಲ್ಲಿ ಆ ಏಜ್ ಬಂದಾಗ ಆ ವ್ಯಕ್ತಿ ಕರೆಕ್ಟಾಗಿ ನಮ್ಮ ಜಾತಕಕ್ಕೆ ಮತ್ತೆ ಲಿಂಕ್ ಆಗುತ್ತೆ, ಮತ್ತೆ ಎಲ್ಲೋ ಹುಟ್ಟು ಬರ್ತಾನ ಅವನು. ಆ ಸಮಯದಲ್ಲಿ ಅದನ್ನ ಜಮಾ ಮಾಡ್ಕೊಳ್ಳೋ ರೀತಿ ಬಂದ್ಬಿಡ್ತಾನೆ. ಆಗ ಭಾಗ್ಯ ಅಸ್ತಮ ಆಗತ್ತೆ, ಉದಯ ಆಗೋದಿಲ್ಲ. ಹಾಗಾದ್ರೆ ಈ ತರ ನೊಂದಂತ ಜಾತಕದವರಿಗೆ ಯಾವ ಮುದ್ರೆ, ಯಾವ ಮಂತ್ರ, ಯಾವ ತಂತ್ರವನ್ನ ಹೇಳ್ಬೋದು ಅನ್ನೋದನ್ನ ನಾನೊಂದು ಸಣ್ಣ ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಎಲ್ಲಾ ನಾಲೆಡ್ಜ್ ಇದೆ, ಹಣ ಬಲ ಇದೆ, ಜನಬಲ ಇದೆ, ರೂಪ ಇದೆ, ವಿದ್ಯೆ ಇದೆ, ತಿಳುವಳಿಕೆ ಇದೆ, ಜ್ಞಾನ ಇದೆ, ಮತಿ ಇದೆ, ಜನಸಂಪರ್ಕ ಇದೆ, ಎಲ್ಲ ಇದೆ. ಆದ್ರೆ ನಾವು ಅನ್ಕೊಂಡಂಗೆ ಆದಾಯ ಆಗ್ತಿಲ್ಲ, ಎಲ್ಲೋ ಕಡೆ ಒಂದು ಲಾಸ್ ಆಗ್ತಿದೆ. ಇದನ್ನ ಭರ್ತಿ ಮಾಡೋದು ಹೇಗೆ, ಇದನ್ನ ಕಾಂಪನ್ಸೇಟ್ ಮಾಡೋದು ಹೇಗೆ ಅಂತ ಈ ತರ ದೋಷ ಕಲಿಯುಗದಲ್ಲೇ ಅಲ್ಲ, ಹಿಂದಿನ ಕಾಲದಲ್ಲೂ ಇತ್ತಂತೆ, ಯುಗಗಳಲ್ಲೂ. ಆಗ ಇದನ್ನೆಲ್ಲ ಸಮಸ್ಯೆ ಇರುವಂತ ಜನಗಳು ಋಷಿಗಳ ಹತ್ರ ಹೋಗಿ ತಮ್ಮ ಕುಂದು ಕೊರತೆಗಳನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಋಷಿ ಮುನಿಗಳು ಇವನು ಯಾಕೆ ಹಿಂಗಾಗ್ತಿದೆ, ಯಾಕೆ ಈ ದೋಷ ಇದೆ, ಯಾಕೆ ಅವ್ನು ದುಡ್ದಿದ್ದೆಲ್ಲ ಹೆಚ್ಚಿಗೆ ಉಡ್ಸಕ್ಕಾಗ್ತಿಲ್ಲ, ದುಡಿತಾನೆ ಕಷ್ಟಪಟ್ಟು ಲಾಸ್ ಆಗ್ತಿದ್ದೆಲ್ಲ ಏನಕ್ಕೆ ಅನ್ನೋದೆಲ್ಲ ಚರ್ಚೆ ಮಾಡಿ, ಸಂಶೋಧನೆ ಮಾಡಿ, ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲ ಅವಲೋಕನವನ್ನ ಮಾಡಿ, ಅವರು ಅದಕ್ಕೆ ಸಂಬಂಧಪಟ್ಟಂತ ದೇವತೆಗಳ ಹತ್ರ ಚರ್ಚೆ ಮಾಡಿ, ಆ ಸಂಬಂಧಪಟ್ಟಂತ ದೇವತೆಗಳ ಜೊತೆ ಇದರ ಅಂಶಗಳೇನು, ಪಾಪಗಳೇನು, ಕರ್ಮಗಳೇನು, ಈ ದೋಷಕ್ಕೆ ಏನಿದೆ ಅಂತೆಲ್ಲ ಕೇಳಿದಾಗ ಅವರೆಲ್ಲರೂ ಕೂತ್ಕೊಂಡು ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿಬಿಟ್ಟು ಒಂದು ಶಾಸ್ತ್ರವನ್ನ ಬರೆದ್ರಂತೆ, ತಂತ್ರಶಾಸ್ತ್ರವನ್ನ. ಯಾವಾಗ ಈ ಋಷಿ ಮುನಿಗಳೆಲ್ಲರೂ ಈ ಜನರ ಕಷ್ಟಗಳ ಬಗ್ಗೆ ಸ್ಪಂದಿಸಿದಾಗ ಅವರು ಒಂದು ತಂತ್ರಸಾರವನ್ನು ಬರೆದ್ರಂತೆ. ಅದರಲ್ಲಿ ಕುಬೇರ ತಂತ್ರಸಾರ ಮತ್ತೆ ಲಕ್ಷ್ಮೀ ತಂತ್ರಸಾರದಲ್ಲಿ ಈ ತರ ಸಿಂಪ್ಟಮ್ಸ್ ಇದ್ದಂಥವ್ರಿಗೆ, ನಾನು ಇಷ್ಟೊತ್ತು ಏನು ಹೇಳಿದ್ನೋ ಸಮಸ್ಯೆಗಳು, ಆ ಸಮಸ್ಯೆ ಇರುವಂಥವರು ಪ್ರತಿನಿತ್ಯ ಬೆಳಗ್ಗೆ ತಾವು ಮನೆಯಲ್ಲಿ ದೇವರ ಮುಂದೆ ಕುಳಿತು ಅಥವಾ ಒಂದು ಒಳ್ಳೆಯ ಪ್ರಶಾಂತವಾದಂಥ ಜಾಗದಲ್ಲಿ, ಅವ್ರಿಗೆ ಎಲ್ಲಿ ಮನಸ್ಸು ಆನಂದ ಮತ್ತೆ ಇನ್ನು ಮಂತ್ರ ಹೇಳಬೇಕು ಅಂತ ಅನ್ಸುತ್ತೋ ಅಂತ ಜಾಗದಲ್ಲಿ ಕುತ್ಕೊಂಡು, ಎಲ್ಲಿ ದೈವ ಶಕ್ತಿ ಇದೆಯೋ ಆ ಜಾಗದಲ್ಲಿ ಆನಂದ ಮತ್ತೆ ನೆಗೆಟಿವ್ ಎನರ್ಜಿ ಬರೋದಿಲ್ವಂತೆ. ಆನಂದ ಸಿಗುತ್ತೆ, ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಅಂತ ಜಾಗದಲ್ಲಿ ಅಂದ್ರೆ ದೇವರ ಮನೆ, ಸದಾ ದೇವಸ್ಥಾನಗಳಲ್ಲಿ, ಮತ್ತೆ ವೃಕ್ಷಗಳ ಅಡಿನಲ್ಲಿ, ಬಂಡೆ ಕಲ್ಲಗಳ ಹತ್ರ, ಬಂಡೆ ಗುಹೆ ಒಳಗಡೆ, ಇಂಥ ಜಾಗದಲ್ಲಿ ಹಿಂದಿನ ಕಾಲದಲ್ಲಿ ಈ ಮಂತ್ರ ಜಪ ಮಾಡ್ತಿದ್ರಂತೆ. ಆದ್ರಿಂದ ಈಗ ನಾ ತೋರಿಸುವಂತ ಒಂದು ಮುದ್ರೆ, ಆ ಮುದ್ರೆಯನ್ನ ಧಾರಣೆ ಮಾಡಿ ನಾ ಹೇಳುವಂತ ಮಂತ್ರವನ್ನ ಜಪ ಮಾಡಿದ್ರೆ ಭಾಗ್ಯೋದಯ, ನಮಗಿರೋ ಭಾಗ್ಯದಲ್ಲಿ ಉದಯ ಆಗುವಂಥದ್ದು. ಅಂದ್ರೆ ಹೆಚ್ಚೆಚ್ಚಿಗೆ ಅಭಿವೃದ್ಧಿಯಾಗಿ ಖರ್ಚೆಲ್ಲ ಕಳೆದು ಒಂದಷ್ಟು ಅಷ್ಟು ಉಳಿಯುವಂತ ಒಂದು ಜೀವನ ಶೈಲಿಗೆ ನಮ್ಮ ಜಾತಕವನ್ನ ಅಳವಡಿಸುತ್ತಂತೆ. ಆ ಥರ ಒಂದು ವಿಶೇಷವಾದಂಥ ಒಂದು ಮಂತ್ರ ಮತ್ತೆ ಮುದ್ರೆ ಹೇಗಿದೆ ಅಂದ್ರೆ ನೋಡಿ, ಇದಕ್ಕೆ ಪತಾಕ ಹಸ್ತ ಅಂತಾರೆ, ಇದಕ್ಕೆ ಅಭಯ ಹಸ್ತ ಅಂತಾರೆ, ಅಥವಾ ಆಶೀರ್ವಾದ ಹಸ್ತ ಅಂತಾರೆ. ಆಶೀರ್ವಾದ ಮುದ್ರಾ, ಆಶೀರ್ವಾದ ಮಾಡ್ಲಿಕ್ಕೆ ಇದು ಉಪಯೋಗಿಸ್ತೀವಿ. ಪತಾಕ
ಅನ್ನೋ ಮಂತ್ರ ಹೆಸರು ಕೂಡ ಉಪಯೋಗಿಸ್ತೀವಿ. ಇದನ್ನ 2 ಹಸ್ತಗಳಿಗೆ ಭುಜದ ಮೇಲೆ ಇಟ್ಕೋಬೇಕು. ಇದಕ್ಕೆ ಉತ್ಸಂಗ ಅಂತ ಕರೀತಾರೆ. ಈ ಮುದ್ರೆಗೆ ಉತ್ಸಂಗ ಮುದ್ರಾ ಅಂತ ಕರೀತಾರೆ. ಇನ್ನು ಸಲ ತೋರಿಸ್ತೀನಿ. 2 ಹಸ್ತದಲ್ಲಿ ಪತಾಕ ಹಸ್ತವನ್ನು ಮಾಡಬೇಕು. ಆಶೀರ್ವಾದ ಹಸ್ತವನ್ನು ಮಾಡಿ ನಮ್ಮ ಭುಜಗಳ ಮೇಲೆ ಹೇಗಿಟ್ಕೊಂಡಾಗ ಶಂಖಚಕ್ರಗಳ ಸ್ಪರ್ಶ ಆಗ್ಬೇಕಂತೆ. ಈ ರೀತಿ ಮಾಡ್ಬೇಕಂತೆ. ಈ ರೀತಿ ಮಾಡಿಬಿಟ್ಟು ನಾನು ಹೇಳುವಂತ ಒಂದು ಮಂತ್ರವನ್ನ ಹೇಳಬೇಕು. ಈ ಮುದ್ರೆಯನ್ನು ಧಾರಣೆ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೋಬೇಕಂತೆ. ಉತ್ತರಕ್ಕೆ ದಿಕ್ಕಿನಲ್ಲಿ ಕುಬೇರ ಅಧಿಪತಿ. ಇದು ಕುಬೇರ ತಂತ್ರ ಸಾಧದಲ್ಲಿ ಹೇಳಿದೆ. ಉತ್ತರಕ್ಕೆ ಮುಖ ಮಾಡಿ ಒಂದು ಅರ್ಧ ಗಂಟೆ ಈ ಜಪವನ್ನು ಮಾಡ್ಬೇಕಂತೆ. ಆ ಮಂತ್ರ ಹೇಗಿದೆ? ಮಂತ್ರ ಹೇಗಿದೆ ಅಂದ್ರೆ ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಫಟ್. 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 ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಫಟ್ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಭುಜದ ಮೇಲೆ ಇಟ್ಕೊಂಡು ಹೇಳಿದ್ರೆ, ಯಾವ ಭುಜಗಳಿಂದ ನಾವು ಕೆಲಸ ಮಾಡ್ತೀವೋ, ಬಿಸ್ನೆಸ್ ಮಾಡ್ಬೋದು, ಓದ್ಬೋದು, ಬರೀಬೋದು, ಯಾವುದೇ ವೃತ್ತಿ ಮಾಡಲಿ ನಮಗೆ 2 ಕೈಗಳು ಬೇಕು, 2 ಭುಜಗಳ ಶಕ್ತಿ ಬೇಕು. ಅದರಿಂದ ಇಲ್ಲಿರತಕ್ಕಂಥ ಕ್ಲೇಶವನ್ನ ಶಂಖಚಕ್ರಗಳನ್ನು ಸ್ಪರ್ಶದಿಂದ ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಫಟ್. ರುದ್ರ ಅಂತಂದ್ರೆ ಶಿವ ಅಂತ ಅರ್ಥ. ರುದ್ರ ಅಂದ್ರೆ ಶೋಕ ಅಂತ ಅರ್ಥ. ರುದ್ರ ಅಂದ್ರೆ ದುಃಖವನ್ನು ನಾಶ ಮಾಡುವಂಥವನು, ಕಷ್ಟವನ್ನು ನಾಶ ಮಾಡುವಂಥವನು, ಅನಿಷ್ಟವನ್ನು ನಾಶ ಮಾಡುವಂಥವನು, ದಾರಿದ್ರ್ಯವನ್ನು ನಾಶ ಮಾಡುವಂಥ ವ್ಯಕ್ತಿಗೆ ರುದ್ರ ಅಂತ ಕರೀತಾರೆ. ಅವನು ಯಾರೇ ಆಗಿರ್ಬೋದು. ವಿಷ್ಣುನೇ ಆ ಕೆಲಸ ಮಾಡಿದ್ರೆ ವಿಷ್ಣುಗೆ ರುದ್ರ ಅನ್ಬೋದು. ಬ್ರಹ್ಮನಿಗೆ ಈ ಕೆಲಸ ಮಾಡಿದ್ರೆ ಬ್ರಹ್ಮನ್ಗೆ ರುದ್ರ ಅನ್ಬೋದು. ಶಿವನಿಗೆ ಈ ಕೆಲಸ ಮಾಡೋ ಜವಾಬ್ದಾರಿ ಬಂದಾಗ ಅವನು ರುದ್ರ ಅನ್ಬೋದು. ಅದು ಯಾರೇ ಒಬ್ಬ ವ್ಯಕ್ತಿ, ಪವರ್ಫುಲ್ ವ್ಯಕ್ತಿ, ಒಬ್ಬ ಮನುಷ್ಯನ ಕಷ್ಟ, ಒಬ್ಬ ಮನುಷ್ಯನ ದುಃಖ, ಒಬ್ಬ ಮನುಷ್ಯನ ನೋವು, ಒಬ್ಬ ಮನುಷ್ಯನ ಕ್ಲೇಶ, ಸಂಕಟ, ಇದನ್ನು ಯಾರು ನಾಶ ಮಾಡ್ತಾನೋ ಅವನೇ ರುದ್ರ ಅಂತ ಕರೀತಾರೆ. ಆದ್ರಿಂದ ಇಲ್ಲಿ ರುದ್ರ ಒಂದು ಶಿವ ಅಂತ ಅರ್ಥ ಅಲ್ಲ, ಯಾವುದೋ ಒಂದು ಶಕ್ತಿ. ಆದ್ರಿಂದ ಓಂ ಭ್ರೀಂ ಅಂದ್ರೆ ನಮ್ಮ ಅನಿಷ್ಟದಲ್ಲಿ ನಾವು ಬಿಸ್ನೆಸ್ ಮಾಡುವಾಗ ಏನು ಲೋಪದೋಷ ಮಾಡಿದ್ದೇವೋ, ಮೋಸ ಮಾಡಿ ಬಿಸ್ನೆಸ್ ಮಾಡಿರ್ಬೋದು, ಕಾಪಿ ಮಾಡಿಕೊಂಡು ಎಕ್ಸಾಮ್ ಬರ್ದಿರ್ಬೋದು, ಅದಕ್ಕೆ 80-90 ಬಂದಿಲ್ಲ, 35ಕ್ಕೆ ಬಂತು ಮಾರ್ಕ್ಸು. ಹಾಗೆ ಏನೇನೋ ಕೆಲವು ಲೋಪದೋಷಗಳಿಂದ ನಾವು ಬಹಳ ಎಕ್ಸ್ಪೆಕ್ಟ್ ಮಾಡಕ್ ಹೊರಡ್ತೀವಿ. ಆ ಲೋಪದೋಷವನ್ನ ತೆಗೆದುಹಾಕು ಅಂತ ರುದ್ರನಲ್ಲಿ ಕೇಳ್ಕೊಳ್ಳುವಂಥದ್ದು. ಆಮೇಲೆ ನನ್ಗೆ ಎಷ್ಟು ಉಳಿಬೇಕೋ ಅಷ್ಟು ಉಳಿಯೋಗಿ ಮಾಡು, ಉಳಿದಿದ್ದೆಲ್ಲ ಖರ್ಚು ಮಾಡಿಸು ಅಂತ. 10 ರೂಪಾಯಿ ಬಂತ ನನ್ನ ವ್ಯವಹಾರದಲ್ಲಿ, 7 ರೂಪಾಯಿ ನನ್ಗೆ ಉಳಿಸು, 3 ರೂಪಾಯಿ ಲೈಟಿನ ಬಿಲ್ಲು, ಬಾಡಿಗೆ ಅಂತೆ, ಆಳು ಕಾಲು ಕೊಡೋ ಕೂಲಿ, ಇದು ಉಳಿಸ್ಬಿಟ್ಟು ಇನ್ನು 7 ರೂಪಾಯಿ ನನಗೆ ಉಳಿಸು ಅಂದ್ರೆ ಅದಲ್ಲಿ ಬಂದ ಭಾಗ್ಯದಲ್ಲಿ ನನಗೆ ಸ್ವಲ್ಪ ಉಳಿಸಿ, ಇನ್ನು ಖರ್ಚು ಮಾಡಿಸು. ಕುರು ಕುರು ರುದ್ರಾಯ ಪಟ್ ಅನ್ನೋ ಮಂತ್ರದಲ್ಲಿ ಹೇಳ್ತಾರೆ. ಬಹಳ ಸಿಂಪಲ್ ಮಂತ್ರ ಇದು. ಆದರೆ ಈ ಕುಬೇರ ತಂತ್ರಸಾರದಲ್ಲಿ, ಲಕ್ಷ್ಮೀ ತಂತ್ರಸಾರ ಈ ಮಂತ್ರ ಹೇಳ್ತಾರೆ. ಅದರಿಂದ ಯಾವಾಗಲೂ ನಾವು ಇಟ್ಕೊಂಡು ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಫಟ್. ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಪಟ್ ಅನ್ನೋ ಮಂತ್ರ ಹೇಳ್ಬೇಕಂತೆ. ಇದು ಮುದ್ರಾ, ಇದು ಮಂತ್ರ. ಈ ತಂತ್ರ ಹೇಗೆ ಮಾಡಬೇಕು? ತಂತ್ರ ಬಹಳ ವಿಶೇಷ. ಈ ಫಲಗಳು, ನಿಮ್ಗೆ ಇಷ್ಟವಾದಂಥ ಹಣ್ಣು, ಫಲ ಅಂದ್ರೆ ಫ್ರೂಟ್, ಹಣ್ಣು. ನಿಮ್ಗೆ ಯಾವ್ದು ಇಷ್ಟವಾದಂಥ ಹಣ್ಣಿದೆಯೋ ಆ ಹಣ್ಣನ್ನ ಕೈಯಲ್ಲಿ ಇಟ್ಕೋಬೇಕಂತೆ. ಈಗ ನನಗೆ ಯಾರೋ ಬಾಳೆಹಣ್ಣು ಇಷ್ಟ ಇರ್ಬೋದು, ಇಲ್ಲ ಒಂದು ಸೇಬ್ ಇಷ್ಟ ಇರ್ಬೋದು, ಇಲ್ಲ ಮೂಸಂಬಿ ಇಷ್ಟ ಇರ್ಬೋದು, ಇಲ್ಲ ಕಿತ್ಲೆಹಣ್ಣು ಇಷ್ಟ ಇರ್ಬೋದು. ಯಾವುದೋ ಒಂದು ಹಣ್ಣನ್ನ ಸಂಪುಟ ಮುದ್ರ ಒಳಗೆ, ಈ ರೀತಿ ಸಂಪುಟ ಮುದ್ರ ಒಳಗೆ ಇಟ್ಕೊಂಡು ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಫಟ್. ಓಂ ಭ್ರೀಂ ಭಾಗ್ಯೋದಯ ಕುರು ಕುರು ರುದ್ರಾಯ ಫಟ್ ಅನ್ನೋ ಮಂತ್ರನ 108 ಸಲ ಹೇಳಿಬಿಟ್ಟು ಆ ಹಣ್ಣನ್ನ ನೀವೇನ್ ಮಾಡಬೇಕು, ಯಾರಾದರೂ ಬಡಬಗ್ಗರಿಗೆ, ಅನಾಥರಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ಕುಂಟರಿಗೆ, ಕುರುಡರಿಗೆ, ಹೆಳವರಿಗೆ, ಅಂಗಹೀನರಿಗೆ ಆ ಫಲದಾನ ಮಾಡಬೇಕಂತ ಮಂತ್ರದಿಂದ ಅಭಿಮಂತ್ರಿಸಿದಂಥ ಫಲವನ್ನ, ಆಗ ಆ ಹಣ್ಣನ್ನು ಯಾರಾದರೂ ತಿಂತಾರಲ್ಲ, ಆಗ ತಿಂದ ತಕ್ಷಣ ನಮ್ಮ ಕರ್ಮ ಅವನು ತಿಂದಾಗ ಬರನಾಗತ್ತಂತೆ.
ಆಗ ಸೇವಿಂಗ್ಸ್ ನಮ್ಮಲ್ಲಿ ಸೃಷ್ಟಿ ಆಗತ್ತಂತೆ. ಎಷ್ಟೇ ದುಡಿದ್ರು ನಮ್ಮಲ್ಲಿ ಉಳಿತಾ ಇಲ್ವಲ್ಲ, ಅಲ್ಲಿಗೆ ಮ್ಯಾಚ್ ಆಗ್ತಿದೆ, ಅಲ್ಲಿಗೆ ಖರ್ಚಾಗ್ತಿದೆ ಅಂತ ನಾವು ಅನ್ಕೋತೀವಿ. ಆಗ ಈ ಮಂತ್ರ ಸಿದ್ಧಿ ಮಾಡ್ತಾ ಮಾಡ್ತಾ, ಈ ಮಂತ್ರ ಪಠನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮಗೆ ಹಣಕಾಸು ಸೇವ್ ಆಗುತ್ತೆ, ಉಳಿತಾಯ ಆಗುತ್ತೆ ಬರುತ್ತೆ. ಆಗ ನೀವು ಒಂದಷ್ಟು ಕಾಸು ನೋಡ್ಬೋದು, ಒಂದಷ್ಟು ದುಡ್ಡು ಉಳಿಸ್ಬೋದು. ಇಲ್ಲಾಂದ್ರೆ ಮಾತೆತ್ರ ತಲೆ ಚಚ್ಕೊಳ್ಳೋ, ಅಯ್ಯೋ ದುಡ್ಡೇ ಉಳಿಲಿಲ್ವಲ್ಲ ಅಂಥೇಳಿ. ಇದನ್ನ ನಾನು ಬಟ್ಟೆ ಹೊಲಿಯೋರು ಮತ್ತೆ ಹಣ್ಣಿನ ವ್ಯಾಪಾರಿ ಮಾಡೋರು, ಹೀಗೆ ಬಿಸ್ನೆಸ್ ಮಾಡೋರು ಪೀಪಲ್ ಯಾರ್ಯಾರಿದಾರೋ ಅವನ ಮೇಲೆಲ್ಲ ಈ ಪ್ರಯೋಗ ಮಾಡಿದಾಗ ಸಕ್ಸಸ್ ಕಾಣ್ತು. 15 ದಿವಸ ಆದ್ಮೇಲೆ, 21 ದಿವಸ ಆದ್ಮೇಲೆ, 48 ದಿವಸ ಆದ್ಮೇಲೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನೆಲ್ಲ ನಾವು ಮಾಡಿದ್ಮೇಲೂ ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದಾಗ ಜಾತಕ ತಗೊಂಡು ಯಾರಿಗ ತೋರಿಸಿ ಏನ್ ದೋಷ ಇದೆ ಅಂತ. ಅದು ಬಿಟ್ಬಿಟ್ಟು ದಿಢೀರ್ನ ಜಾತಕ ತಗೊಂಡೋಗಿ ತೋರಿಸಿ, ನೀವು ಆ ಹೋಮ ಮಾಡಿ ಇವು ಮೊದಲೇ ಆದಾಯ ಇಲ್ಲ, ಬಂದಲ್ಲೇ ಅರ್ಧ ಖರ್ಚಾಗ್ತಿದೆ, ಅಲ್ಲಿಗಲ್ಲಿ ಮ್ಯಾಚ್ ಆಗ್ತಿದೆ ಅಂದಾಗ ಇನ್ನೊಂದು 50-30 ಸಾವಿರ 40 ಸಾವಿರ ದುಂದು ಖರ್ಚುಗಳನ್ನ ಮಾಡಿಸೋಷ್ಟು ಒಂದು ವ್ಯವಹಾರಕ್ಕೆ ಕೈ ಹಾಕಬಾರ್ದು ಅಂತ ನನ್ನ ಒಂದು ಸಂದೇಶ. ಯಾಕೆಂದ್ರೆ ಈ ದೋಷ ಸರ್ವ ಜನರಿಗೂ, ಸರ್ವ ಧರ್ಮದವರಿಗೂ, ಸರ್ವ ಗೋತ್ರದವರಿಗೂ, ಎಲ್ಲಾ ಜನಾಂಗದವರಿಗೂ ಮೀಸಲಾಗಿರುವಂತ. ಇದಕ್ಕೆ ತಂತ್ರಸಾದಲ್ಲಿ ಬಂದಿರೋ ಮಂತ್ರ. ತಂತ್ರಸಾದಲ್ಲಿ ಧರ್ಮ ನೋಡ್ತಾ ಇಲ್ಲ, ಲಿಂಗ ನೋಡ್ತಿಲ್ಲ, ಗಂಡಸು ಹೆಂಗಸು ನೋಡ್ತಿಲ್ಲ, ಮಕ್ಕಳು ದೊಡ್ಡವರು ಮುದುಕರು ಚಿಕ್ಕವರು ನೋಡ್ತಿಲ್ಲ, ಇವರು ಕ್ರಿಶ್ಚಿಯನ್ನ ಮುಸ್ಲಿಮ ಹಿಂದೂನ ಸಿಖ್ ಅಂತ ನೋಡ್ತಿಲ್ಲ, ಜೈನದವರ ಬೌದ್ಧ ಧರ್ಮದ ಯಾರು ನೋಡ್ತಿಲ್ಲ, ಎಲ್ರಿಗೂ ಅನ್ವಯಿಸುವಾಗಂತ ಬರೆದಿರೋದು ಒಂದು ವಿಶೇಷವಾದಂಥ ರಹಸ್ಯಗಳು ಈ ತಂತ್ರಸಾರದಲ್ಲಿದೆ. ಅದಕ್ಕೆ ತಂತ್ರಸಾರದಲ್ಲಿ ಬರತಕ್ಕಂಥ ಕೆಲವು ಮಂತ್ರಗಳು ತಂತ್ರಗಳು ಜಾತಿ ಇಲ್ಲ, ಭೇದ ಇಲ್ಲ, ಯಾವುದೂ ಇಲ್ಲ. ಹೀಗಾಗಿ ಜ್ಯೋತಿಷ್ಯ ನೋಡೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನನ್ನ ಒಂದು ಸಲಹೆ ಏನಂದ್ರೆ, ಜ್ಯೋತಿಷ್ಯರ ಹತ್ರ ಹೋಗಕ್ ಮುಂಚೆ, ಅಲ್ಲೋಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋದಕ್ಕೆ ಮುಂಚೆ ಮನೇಲಿ ಒಂದು ಸಣ್ಣ ಮಂತ್ರ, ಈ ಮುದ್ರಾ, ಈ ತಂತ್ರವನ್ನು ಮಾಡಿ ಒಂದು ವಾರ ನೋಡಿ, 15 ದಿವಸ ನೋಡಿ, 21 ದಿವಸ ನೋಡಿ, 48 ದಿವಸ ನೋಡಿ, 108 ದಿವಸ ನೋಡಿ. ಸಕ್ಸಸ್ ಆಯ್ತಾ ಕಂಟಿನ್ಯೂ ಮಾಡಿ. ಸಕ್ಸಸ್ ಆಗಲಿ ಆಮೇಲೆ ಹೋಗಿ ಅದೇನು ಜಾತಕ ದೋಷ ಇದೆ ತೋರಿಸಿ. ಇದನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ, ಅಕಸ್ಮಾತ್ ಜಾತಕದಲ್ಲಿ ಇರತಕ್ಕಂಥ ಎಲ್ಲಾ ಪರಿಹಾರವನ್ನು ನಾವು ಮಾಡಿದ್ರೂ ಕೂಡ ಮಾಮೂಲಂತೆ ಇರುತ್ತೆ, ಸೇವಿಂಗ್ಸೇ ಆಗೋದಿಲ್ಲ. 100 ರೂಪಾಯಿ ಬಂದ್ರೆ 120 ರೂಪಾಯಿ ಖರ್ಚಿರುತ್ತೆ, 1000 ರೂಪಾಯಿ ಬಂದ್ರೆ 1500 ರೂಪಾಯಿ ಖರ್ಚಿರುತ್ತೆ. ಹೀಗೆ 1000 ರೂಪಾಯಿನಲ್ಲಿ ನನಗೆ ಇನ್ನೂ 1000 ರೂಪಾಯಿ ಬರಬೇಕು ಅನ್ನೋದಾಗಿದ್ರೆ, ಖರ್ಚೆಲ್ಲ ಕಳೆದು ನಂಗೆ ಇನ್ನೂ 950 ರೂಪಾಯಿ ಉಳಿಬೇಕು ಅನ್ನೋದಾಗಿದ್ರೆ ಇದನ್ನು ಮಾಡಬೇಕು ಅಂತ ನಾನು ಹೇಳೋದು. ಅದರಿಂದ ಇದನ್ನ ಪತ್ತೆ ಹಚ್ಚಕ್ಕೆ ಜಾತಕದ ಹಲವಾರು ಟೆಕ್ನಿಕ್ಗಳಿದೆ. ವರಾಹ ಮಿರವರು ಅಂತರ ಹೇಳಿದ್ದಾರೆ, ಕಾಳಿಜಾತನ ಜ್ಯೋತಿಷ್ಯ ಶಾಸ್ತ್ರ ಅಂತರ ಹೇಳಿದ್ದಾರೆ, ನಾರದ ಸಂಹಿತೆ ನಾರದ ಜ್ಯೋತಿಷ್ಯ ಶಾಸ್ತ್ರ ಅಂತರ ಹೇಳಿದ್ದಾರೆ. ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಒಂದು ಸಮಸ್ಯೆಗೆ ಹಲವಾರು ರೀತಿ ಟೆಕ್ನಿಕ್ಗಳನ್ನು ಹೇಳಿದ್ದಾರೆ. ನೋಡೋ ಪ್ರಯತ್ನ ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವನ್ನೆಲ್ಲ ಗಮನಕ್ಕೆ ತಗೊಂಡು ಸರ್ವೇ ಸಾಮಾನ್ಯವಾಗಿ ಯಾರಿಗೆ ಜಾತಕ ಇಲ್ಲ, ಯಾರ ಡೇಟಾ ಬರ್ತಿಲ್ಲ, ಏನೂ ಇಲ್ಲ ಅನ್ನೋರಿಗೆ, ಈ ಹಣ್ಣು ತರಕಾರಿ ಹೂವು ಮಾರೋರು, ಈ ಮಧ್ಯಮ ವರ್ಗ ಕೆಳಮಟ್ಟದಲ್ಲಿ ಕೆಲಸ ಮಾಡುವಂತ ಜನಗಳಿಗೆ ಈ ಒಂದು ಮಂತ್ರವನ್ನ ಜಪ ಮಾಡಿದೆ. ಕಳೆದ ವಾರದಲ್ಲಿ ಹೇಳಿದ್ದೆ, ದಿನನಿತ್ಯ ಕೂಲಿ ಮಾಡೋ ಕೆಲಸಗಾರರಿಗೆ ಯಾವ ರೀತಿ ಮಂತ್ರ ಹೇಳಬೇಕು, ಅವ್ರು ಹೇಗೆ ಆದಾಯ ಜಾಸ್ತಿ ಆಗಬೇಕು. ಆದಾಯ ಜಾಸ್ತಿ ಆಗ್ತಿದೆ, ಇವತ್ತಿನ ಎಪಿಸೋಡ್ನಲ್ಲಿ ಆದಾಯ ತುಂಬಾ ಬರ್ತಾ ಇದೆ, ಆದ್ರೆ ಅಲ್ಲಿಗಲ್ಲೇ ಖರ್ಚಾಗ್ತಿದೆ, ಸೇವ್ ಆಗ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಭಾಗ್ಯೋದಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ, ಓದೋದಿರ್ಬೋದು, ಓದೋ ಭಾಗ್ಯ, ಮದುವೆ ಮಾಡ್ಕೊಳ್ಳೋ ಭಾಗ್ಯ, ವಿವಾಹ ಭಾಗ್ಯ, ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಅಥವಾ ಕಾಲೇಜು ಸ್ಕೂಲ್ಸ್ ಓಪನ್ ಮಾಡೋದೊಂದು. ಸ್ಕೂಲ್ಸ್ ಎಲ್ಲ ಓಪನ್ ಮಾಡಿದ್ದಾರೆ, ಮಕ್ಕಳೇ ಅಡ್ಮಿಷನ್ ಆಗ್ತಿಲ್ಲ, ಸ್ಯಾಲ್ರಿ ಕೊಡಕ್ಕಾಗ್ತಿಲ್ಲ, ಲೈಟ್ ಬಿಲ್ ಕಟ್ಟಕ್ಕಾಗ್ತಿಲ್ಲ, ಸ್ಕೂಲು ಕಾಲೇಜ್ ನಡೆಸ್ಬಿಟ್ಟಿದ್ದಾರೆ, ಆಗ್ತಾ ಇಲ್ಲ, ದೊಡ್ಡ ಹಾಸ್ಪಿಟಲ್ ಮಾಡಿಬಿಟ್ಟಿದ್ದಾರೆ, ಪೇಷಂಟೇ ಬರ್ತಿಲ್ಲ, ಸ್ಕೂಲು ಕಾಲೇಜಿಗೆ ಮಕ್ಕಳೇ ಅಡ್ಮಿಷನ್ ಆಗ್ತಿಲ್ಲ, ಆದರೆ ಖರ್ಚು ಜಾಸ್ತಿ ಇದೆ, ಆದಾಯ ಕಮ್ಮಿ. ಆ ಥರ ದೋಷ ಇರುವಂಥವ್ರಿಗೆ ಇದೊಂದು ಬಹಳ ವಿಶೇಷವಾದಂಥ ಒಂದು ಮಂತ್ರ ತಂತ್ರ ಅಂತ ಹೇಳಿ ನಾನು ಇವತ್ತಿನ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂಥ ರಹಸ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ದುಃಖ ಮನುಷ್ಯನಿಗೆ ಬಂದೇ ಬರುತ್ತೆ. ದುಃಖಕ್ಕೆ ಕಾರಣ ಏನು ನೋಡಬೇಕು, ದುಃಖಕ್ಕೆ ಮೂಲ ಕಾರಣ ಏನು, ದುಃಖ ನಿವಾರಣೆ ಮಾಡೋದು ಹೇಗೆ, ದುಃಖ ನಿವಾರಣೆ ಮಾಡುವಂಥ ಮಾರ್ಗಗಳು ಎಷ್ಟಿವೆ ಅಂದಾಗ ಇದು ಒಂದು ಮಾರ್ಗ, ಮುದ್ರೆ ಒಂದು ಮಾರ್ಗ, ಮಂತ್ರ ಅನ್ನೋದೊಂದು ಭಾಗ, ತಂತ್ರ ಅನ್ನೋದೊಂದು ಭಾಗ. ಅದರಿಂದ ದುಃಖಕ್ಕೆ ಮೂಲ ಕಾರಣ, ದುಃಖಕ್ಕೆ ಮಾಡುವಂಥ ನಿವಾರಣೆಗಳೇನಿದೆ, ಅದಕ್ಕೆ ಮಾರ್ಗಗಳು ಯಾವುವು ಅಂತ ಪತ್ತೆ ಹಚ್ಚಿದಾಗ ಮನುಷ್ಯನಿಗೆ ತನಗೆ ತಾನೇ ಜ್ಞಾನೋದಯ ಆಗತ್ತೆ. ಆದ್ದರಿಂದ ಇದನ್ನ ಆತ್ಮಜ್ಞಾನ ಅನ್ನೋದು. ಇದನ್ನ
ಇಂದಿನ ಕಾಲ ಋಷಿಮುನಿಗಳು ಬಹಳಷ್ಟು ಚೆನ್ನಾಗಿ ಚರ್ಚೆ ಮಾಡಿ, ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ಅವರ ಅನುಭವಗಳನ್ನು ತಂತ್ರಸಾರಗಳಲ್ಲಿ ಅಳವಡಿಸಿ ನಮ್ಮಂತ ಕಲಿಯುಗದ ಮಾನವರಿಗೆ ಇದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಭಾಗ್ಯೋದಯ ಅಭಿವೃದ್ಧಿ ಆಗುವುದು, ನಮ್ಮ ಸೇವಿಂಗ್ಸ್ ಹೇಗೆ ಅಭಿವೃದ್ಧಿ ಮಾಡಿಕೊಳ್ಳೋದ್ರ ಬಗ್ಗೆ ಈ ಒಂದು ಸಣ್ಣ ಮಂತ್ರ ರಹಸ್ಯ, ಮುದ್ರಾ ರಹಸ್ಯ ಮತ್ತೆ ತಂತ್ರ ರಹಸ್ಯ ಮೂಲಕ ತಮ್ಮನ್ನು ಗಮನಕ್ಕೆ ತಂದಿದ್ದೀನಿ. ಇದನ್ನು ಅನುಭವಿಸಿ ಸಾಧನೆ ಮಾಡಿ ನೀವು ಕಲಿತು 4 ಜನ ಕಲಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.